ಎಲ್ರಿಗೂ ನಮಸ್ಕಾರ. ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್ ಮಹಾದೇವ್. ಇವತ್ತಿನ ವಿಶೇಷ ಏನು ಅಂತಂದರೆ, ಪಾವಗಡ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಅಂತ ತಮ್ಮೆಲ್ಲರ ಗಮನಕ್ಕೆ ಇರುತ್ತೆ ಅಂತ ಭಾವಿಸ್ತೀನಿ. ಇವತ್ತಿನ ದಿನ ನಿಮ್ಮ ಮುಂದೆ ಹೇಳಕ್ಕೆ ಬಂದಿರುವಂತಹ ವಿಷಯ ಏನು ಅಂತಂದರೆ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ MP ಏನು ಸಂಸದ ಗೋವಿಂದ ಕಾರಜೋಳ ಅವರಿದ್ದಾರೆ, ಅವರು ಪಾವಗಡ ತಾಲೂಕಿನ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಅಭಿವೃದ್ಧಿ ವಿಚಾರಗಳಲ್ಲಿ ಏನೂ ಹಸ್ತಕ್ಷೇಪ ಮಾಡ್ತಾ ಇಲ್ಲ, ₹1 ಅನುದಾನವನ್ನು ಸಹ ತಂದಿಲ್ಲ ಅನ್ನುವಂತಹ ವಿಷಯಗಳನ್ನು ಮುಂದಿಟ್ಕೊಂಡು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಂತಹ ಪಾವಗಡ ತಾಲೂಕಿನ ಶ್ರೀನಿವಾಸಪುರದ ಶ್ರೀನಿವಾಸ ಬಾಬು ಎನ್ನುವಂಥವರು, ಮಿಸ್ಟರ್ ಕಾರಜೋಳ ಅವರೇ ತಾವೆಲ್ಲಿದ್ದೀರಾ, ಎಲ್ಲಿದ್ದೀಯಪ್ಪ ಕಾರಜೋಳ, ಹಾಗೂ ಇನ್ನೂ ಒಂದಷ್ಟು ಪದಗಳನ್ನು ಬಳಸಿ ಈ ಪೋಸ್ಟರ್ಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಬ್ಬಿಸ್ತಾ ಇದ್ರು. ಇದೇ ಮಾಹಿತಿಯನ್ನು ಈ ಒಂದು ಪೋಸ್ಟರ್ಗಳನ್ನು ಆಧಾರವಾಗಿ ಇಟ್ಕೊಂಡು ಪಾವಗಡ ಪೊಲೀಸ್ ಠಾಣೆಯಲ್ಲಿ ಪಾವಗಡ BJP ಮಂಡಲದ ಪ್ರಧಾನ ಕಾರ್ಯದರ್ಶಿ ಹನುಮಂತ ರೆಡ್ಡಿ ಅನ್ನುವಂಥವರು ಒಂದು ದೂರನ್ನು ನೀಡಿದರು. ಆ ದೂರಿನ ಅನ್ವಯ ಒಂದು FIR ಸಹ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ತಮಗಾಗಿ. ಸಂಸದ ಗೋವಿಂದ ಕಾರಜೋಳ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಆರೋಪ, ಶ್ರೀನಿವಾಸ್ ಬಾಬು ವಿರುದ್ಧ ಪಾವಗಡ ಠಾಣೆಯಲ್ಲಿ FIR ದಾಖಲು. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಹಾಗೂ BJP ಕಾರ್ಯಕರ್ತರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಮತ್ತು ಪ್ರಚೋದನಾತ್ಮಕ ಪೋಸ್ಟ್ಗಳನ್ನು ಪ್ರಕಟಿಸಿರುವ ಆರೋಪದ ಮೇಲೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಪಾವಗಡ ತಾಲೂಕಿನ ಶ್ರೀನಿವಾಸಪುರದ ಶ್ರೀನಿವಾಸ್ ಬಾಬು ವಿರುದ್ಧ ಪ್ರಕರಣ ದಾಖಲಾಗಿದೆ. ಪಾವಗಡ ವಿಧಾನಸಭಾ ಕ್ಷೇತ್ರದ BJP ಪ್ರಧಾನ ಕಾರ್ಯದರ್ಶಿ ಹನುಮಂತ ರೆಡ್ಡಿ ನೀಡಿದ ದೂರಿನ ಆಧಾರದ ಮೇಲೆ ಪಾವಗಡ ಪೊಲೀಸರು ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ದೂರಿನಲ್ಲಿ BJP ಮತ್ತು ಅದರ ಕಾರ್ಯಕರ್ತರ ಬಗ್ಗೆ ಅವಹೇಳನಕಾರಿ ಪದ ಬಳಕೆ, ದ್ವೇಷ ಹಾಗೂ ಉದ್ವಿಗ್ನತೆ ಉಂಟು ಮಾಡುವ ಪೋಸ್ಟ್ಗಳನ್ನು ಪ್ರಕಟಿಸಿರುವ ಆರೋಪವನ್ನು ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಡಿಜಿಟಲ್ ಸಾಕ್ಷ್ಯ ಸಂರಕ್ಷಣೆ ಸೇರಿದಂತೆ ಸಮಗ್ರ ತನಿಖೆ ಕೈಗೊಳ್ಳಲಾಗಿದೆ. ಪ್ರಕರಣವನ್ನು BNS ಕಾಯ್ದೆ 353/2 ಹಾಗೂ 352 ರಡಿ ದಾಖಲಿಸಿ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಇದೆಲ್ಲ ಆದಮೇಲೆ ಶ್ರೀನಿವಾಸ್ ಬಾಬು ಅವರು ತಮ್ಮ ಮೇಲೆ ಹನುಮಂತ ರೆಡ್ಡಿ ಅವರು ಹಾಕಿರುವಂತಹ FIR ಬಗ್ಗೆ ಪ್ರತಿಕ್ರಿಯೆ ತಗೋಬೇಕಾಗಿತ್ತು. ಪಬ್ಲಿಕ್ ನ್ಯೂಸ್ ಕನ್ನಡ ಅದನ್ನು ಮಾಡಿದೆ. ಅದೇ ರೀತಿ ಪಾವಗಡದ BJP ನಾಯಕ ಅಂತಂದರೆ ಮಂಡಲದ ಅಧ್ಯಕ್ಷರಾದಂತಹ ದೊಡ್ಡಳ್ಳಿ ಅಶೋಕ್ ಅವರು ಏನು ರಿಯಾಕ್ಷನ್ ಕೊಡ್ತಾರೆ ಅನ್ನುವಂಥದ್ದನ್ನು ಸಹ ಪಬ್ಲಿಕ್ ನ್ಯೂಸ್ ತಗೊಂಡಿದೆ. ಇಬ್ಬರೂ ಸಹ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಶ್ರೀನಿವಾಸ್ ಬಾಬು ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ. ಅಲ್ಲಿ ದೂರು ದಾಖಲಿಸಿದ್ದಾರೆ ಹನುಮಂತ ರೆಡ್ಡಿ ಅನ್ನುವಂಥವ್ರು. ಈ ಬಗ್ಗೆ ತಾವು ಏನು ಹೇಳಕ್ ಇಷ್ಟಪಡ್ತೀರಾ? ಈಗ ನೋಡಿ ಇವ್ರಿ, ನಾನು ಶ್ರೀನಿವಾಸಪುರದ ಶ್ರೀನಿವಾಸ್ ಬಾಬು ಅಂತ, ನಾನೊಬ್ಬ ಡಿಫೀಟೆಡ್ MP. ಸೊ ನಾನು ಒಂದು ಅಪೋಸಿಷನ್ ಲೀಡರ್ ಇದ್ದಂಗೆ. ಈ ನನ್ನ ತಾಲೂಕಿನ ಇವತ್ತು ಈ ಗೋವಿಂದ್ ಕಾರಜೋಳ ಅವ್ರು ಏನಿದ್ದಾರೆ, ಇವತ್ತು ತಾಲೂಕಿನಲ್ಲಿ ಮತಗಳನ್ನು ಪಡೆದು ಇವರು ತಾಲೂಕಿಗೆ ಬರ್ದಂಗೆ ಪರಾರಿಯಾಗಿದ್ದಾರೆ. ಸೊ ಇದ್ರ ಬಗ್ಗೆ ಇವರು ಯಾರು ಗೋವಿಂದ್ ಕಾರಜೋಳ ಅವರು 3 ವರ್ಷ ಆದ್ರೂ ಇವರು ನಮ್ಮ ತಾಲೂಕಿಗೆ ಒಂದು ₹10 ಕೂಡ ಇವರು ಅನುದಾನ ತಂದಿಲ್ಲ. ಸೊ ಇದ್ರ ಬಗ್ಗೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಮಾಡಿದಾಗ ಇವರು ನಮ್ಮನ್ನ ಈಗ FIR ದಾಖಲೆ ಮಾಡಿದ್ದಾರೆ. ಯಾರು BJP ಅವರು 100% 100% ಮಾತು ನಾವು ಇವ್ರನ್ನ ನಮ್ಮ ತಾಲೂಕಲ್ಲಿ ಇವತ್ತು ಏನು ವೋಟ್ ಶೇರ್ 72,000 ಮಾಡಿದ್ದಾರೆ ಇವತ್ತು ವೋಟಿಂಗ್. ಅದು 100% BJP ನಾವು ದಳ್ಳಾಳಿಗಳಂತಾನೆ ಕರಿತೀವಿ. ಯಾವುದೇ ಕಾರಣಕ್ಕೂ ಯಾವ ಒಂದು ಪಕ್ಷಕ್ಕೂ ಯಾವೊಬ್ಬ ಅಧಿಕಾರಿಗಳು ಮತ್ತು ರಾಜಕೀಯ ನಾಯಕರಿಗೆ ಯಾವುದೇ ಕಾರಣಕ್ಕೂ ಎದುರೋದಿಲ್ಲ. ನಾವು 100% ಇನ್ನು ತಾಲೂಕಿನ ಜನಗಳಿಗಾಗಿ ಅಭಿವೃದ್ಧಿಗೆ 100% ಫೈಟ್ ಮಾಡ್ತೀವಿ ಬ್ರದರ್. ಎಸ್ ರೈಟ್, ಕೇಳಿಸ್ಕೊಂಡ್ರಲ್ಲ, ಇದು ಏನು ಶ್ರೀನಿವಾಸಪುರದ ಶ್ರೀನಿವಾಸ್ ಬಾಬು ಅವರ ವರ್ಷನ್ ಆಗಿತ್ತು. ಇದೀಗ ಪಾವಗಡ ತಾಲೂಕಿನ BJP ಮಂಡಲದ ಅಧ್ಯಕ್ಷರಾಗಿರುವಂತಹ ದೊಡ್ಡಳ್ಳಿ ಅಶೋಕ್ ಅವರು ವಿಡಿಯೋ ಬೈಟ್ ಮೂಲಕ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅವರು ಅನ್ನೋದನ್ನ ಕೇಳೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ. ನಿನ್ನೆ ದಿನ ಪಾವಗಡ ತಾಲೂಕಿನ BJPಯ ಘಟಕದಿಂದ ಶ್ರೀನಿವಾಸ ಬಾಬು ಎನ್ನುವರ ಮೇಲೆ ಒಂದು FIR ಮಾಡಲಾಗಿದೆ. ಕಾರಣ ಇಷ್ಟೇ, ಶ್ರೀನಿವಾಸ್ ಬಾಬು ಅವರು ನಿರಂತರವಾಗಿ 1 ವಾರದಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಮಾನ್ಯ ಸಂಸದರ ವಿರುದ್ಧ ಅವಹೇಳನಕಾರಿ ಹಾಗೂ ಮಾನಹಾನಿಕರ ಮತ್ತು ಅವರ ಗೌರವಕ್ಕೆ ಧಕ್ಕೆ ಬರುವಂತಹ ಪೋಸ್ಟ್ಗಳನ್ನು ನಿರಂತರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತಾ ಇದ್ದಾರೆ. ಹಾಗೂ ಸಹ ನಾವು ಸುಮಾರು ಸತಿ ಅವರಿಗೆ ಎಚ್ಚರಿಕೆಯನ್ನು ನೀಡಿದ್ದೇವೆ. ಕಾರಜೋಳ ಸರ್ ಅವರು ಅನೇಕ ಬಾರಿ ಶಾಸಕರಾಗಿ, ಮಂತ್ರಿಗಳಾಗಿ ಮತ್ತು ಉಪಮುಖ್ಯಮಂತ್ರಿಗಳಾಗಿ ಮತ್ತು ಅನೇಕ ಇಲಾಖೆಗಳಲ್ಲಿ ಕೆಲಸ ಮಾಡಿದಂತಹ, ಸಮರ್ಥವಾಗಿ ನಿಭಾಯಿಸಿದಂತಹ ಹಿರಿಯ ನಾಯಕರು ಮತ್ತು ಅವರು ನಿಭಾಯಿಸಿದ ಅವರಿಗೆ ಇರುವ ಅನುಭವದಲ್ಲಿ ಅರ್ಧ ವಯಸ್ಸು ಇಲ್ಲದ ಶ್ರೀನಿವಾಸ್ ಬಾಬು ಅವರು
ಅತ್ಯಂತ ಹಿರಿಯ ನಾಯಕರು ಅವರ ಬಗ್ಗೆ ಅತ್ಯಂತ ಕಠಿಣವಾದ ಅವಹೇಳನಕಾರಿ ಹೇಳಿಕೆಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಇದು ಖಂಡನೀಯ ಅಂತ ಹೇಳ್ಬಿಟ್ಟು ನಮ್ಮ BJP ಕಾರ್ಯಕರ್ತರು ಅವರ ಮೇಲೆ FIR ಮಾಡಿಸಿದ್ದು ಒಂದು ಭಾಗ. ಇನ್ನೊಂದು ಏನೆಂದರೆ, ಶ್ರೀನಿವಾಸ್ ಬಾಬು ಅವರು ರಾಷ್ಟ್ರೀಯ ಪಕ್ಷವಾದ BJPಯ ಬಗ್ಗೆ BJPಯನ್ನು ಬ್ಲೂ JP ಅಂತ ಹೇಳಿಬಿಟ್ಟು BJPಯ ಕಾರ್ಯಕರ್ತರನ್ನು ದಳ್ಳಾಳಿಗಳಂತ ಕರೆದು ಮತ್ತು BJPಯ ಕಾರ್ಯಕರ್ತರನ್ನು ಸುಳ್ಳುಗಾರರು ಅಂತ ಹೇಳಿಬಿಟ್ಟು ಟೀಕೆ ಮಾಡಿರೋದು ಸರಿಯಲ್ಲ. ಇದಕ್ಕೆ ನಾವು ಹೇಳ್ತಾ ಇರೋದು, ಶ್ರೀನಿವಾಸ್ ಬಾಬು ಅವರೊಬ್ಬರೇ ಅಲ್ಲ, ಯಾರೇ ನಮ್ಮ ಪಕ್ಷದ ವಿರುದ್ಧ ಅವಹೇಳನಕಾರಿ ಪೋಸ್ಟ್ಗಳು ಹಾಕೋದು, ಅವಹೇಳನಕಾರಿ ಟೀಕೆಗಳನ್ನು ಮಾಡಿದ್ರೆ ಇದೇ ರೀತಿ ಕಾನೂನು ರೀತಿ ಕಠಿಣ ಕ್ರಮ ತಗೊಳ್ಳೋದಂತೂ ಗ್ಯಾರಂಟಿ. ಮತ್ತು ಇನ್ನೂ ಒಂದು ಹೇಳ್ತಾ ಇದ್ದೀನಿ, ಸಾಮಾಜಿಕವಾಗಿ ಎಲ್ಲರಿಗೂ ಒಂದು ಹಕ್ಕಿದೆ. ಟೀಕೆ ಮಾಡೋದು ಅದು ಪರಸ್ಪರ ಟೀಕೆ, ಅದು ಅತ್ಯಂತ ಪಾಸಿಟಿವ್ ಆಗಿರಬೇಕು. ಅದು ಬಿಟ್ಬಿಟ್ಟು ಈ ಥರ ಅವರ ಗೌರವಕ್ಕೆ ಧಕ್ಕೆ ಬರುವಂಥದ್ದು, ಮಾನಹಾನಿ ಹೇಳಿಕೆಗಳನ್ನು ಕೊಡುವಂಥದ್ದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲರಿಗೂ ಪಾವಗಡ ತಾಲೂಕಿನ ಯಾರು BJP ವಿರುದ್ಧ ಆಗಲಿ, BJP ಕಾರ್ಯಕರ್ತರ ವಿರುದ್ಧ ಆಗಲಿ, BJP ಸಂಸದರು ಮತ್ತು BJP ನಾಯಕರ ವಿರುದ್ಧ ಆಗಲಿ ಇಂತಹ ಹೇಳಿಕೆಗಳನ್ನು ಕೊಟ್ಟರೆ ನಾವು ಯಾರೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇದ್ವಿ. ನಿಮಗೆ ಏನಾದರೂ ತಾಕತ್ತಿದ್ದರೆ, ಇನ್ನೊಂದಿದ್ದರೆ ನೀವು ನೇರವಾಗಿ ನಮ್ಮಲ್ಲಿ ಡಿಬೇಟ್ ಮಾಡೋದಕ್ಕೆ ನಾವು ಸಿದ್ಧ ಇದ್ವಿ. ಅದು ಬಿಟ್ಟು ಈ ಥರ ಸಾಮಾಜಿಕ ಜಾಲತಾಣಗಳಲ್ಲಿ ಅತ್ಯಂತ ಹೀನಾಯವಾದ ಪೋಸ್ಟ್ಗಳನ್ನು ಹಾಕಿದರೆ BJP ಘಟಕವು ಯಾವತ್ತೂ ಮುಂದೆ ಇರ್ತದೆ. ನಿಮಗೆ ಟೀಕೆಗಳಿಗೆ ನಾವು ಉತ್ತರ ಕೊಡ್ತೀವಿ ಮತ್ತು ನ್ಯಾಯಯುತವಾಗಿ ಸಾಮಾಜಿಕವಾಗಿ ಹೋರಾಟ ಮಾಡಿ ನಿಮ್ಮ ಎಲ್ಲ ಟೀಕೆಗಳಿಗೂ ಉತ್ತರ ಕೊಡುವಂಥದ್ದು ಮುಂದಿನ ದಿನಗಳು ಆಗುತ್ತೆ. ಧನ್ಯವಾದ. ರೈಟ್, ಅಶೋಕ್ ಅವರ ಮಾತುಗಳನ್ನು ಸಹ ತಾವು ಕೇಳಿಸ್ಕೊಂಡ್ರಿ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂತಹ ವಿಷಯಗಳು ಏನು ಅಂತಂದರೆ, ಸಂಸದರಾದಂತಹ ಗೋವಿಂದ ಕಾರಜೋಳ ಅವರು ಆಗಿಂದಾಗಲೇ ಪಾವಗಡ ತಾಲೂಕು ಸಹ ಭೇಟಿ ನೀಡಬೇಕು, ಇಲ್ಲಿನ ಒಂದಷ್ಟು ಮೂಲಭೂತ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥದ್ದು ಸಾರ್ವಜನಿಕರ ಒಕ್ಕೊರಲಿನ ಒಂದು ಒತ್ತಾಯ ಆಗಿದ್ದರೆ, ಮತ್ತು ಒಬ್ಬ ಉನ್ನತ ನಾಯಕ ಮತ್ತು ಉಪಮುಖ್ಯಮಂತ್ರಿಯಾಗಿ ಕರ್ತವ್ಯ ನಿರ್ವಹಿಸಿರುವಂತಹ ಒಬ್ಬ ಸಮರ್ಥ ನಾಯಕ ಅಂತ ಅನಿಸ್ಕೊಂಡಿರುವಂತಹ ಕಾರಜೋಳ ಅವರ ಬಗ್ಗೆಯೂ ಅವಹೇಳನಕಾರಿಯಾಗಿ ಮಾತಾಡುವಂಥದ್ದು ಸಹ ಅವರ ಘನತೆಗೆ ಸಮಂಜಸ ಅಲ್ಲ ಅನ್ನುವಂಥದ್ದು ಒಂದು ಸಾಮಾಜಿಕ ವಲಯದಲ್ಲಿ ಕೇಳಿಬರ್ತಾ ಇರುವಂತಹ ಧ್ವನಿಯಾಗಿರುತ್ತೆ. ಏನೇ ಆಗಿರಲಿ, ಪಾವಗಡ ತಾಲೂಕಿನ ಅಭಿವೃದ್ಧಿಯ ಬಗ್ಗೆ ಮತ್ತು ಈ ನಾಡಿನ ಜನರ ಕ್ಷೇಮ ಮತ್ತು ರಕ್ಷಣೆಯ ಬಗ್ಗೆ ಪ್ರತಿಯೊಬ್ಬ ನಾಯಕರು, ಜನರಿಂದ ಆಯ್ಕೆ ಆಗಿರುವಂಥವರು ತಮ್ಮದೇ ಆದ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕು ಅನ್ನುವಂಥದ್ದು ಪಬ್ಲಿಕ್ ನ್ಯೂಸ್ ಕನ್ನಡದ ಕಳಕಳಿಯಾಗಿರುತ್ತದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಾನು ನಿಮ್ಮ ಅನಿಲ್ ಮಹಾದೇವ್.